ನಮ್ಮ ಜೊತೆ ಹಿರಿಯ ಶಾಸಕರಾದಂತ ಆರ್ ವಿ ದೇಶಪಾಂಡೆ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ಸಿಎಂ ದೆಹಲಿಗೆ ಹೋಗಿದ್ದಾರೆ. ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅನ್ನೋ ಚರ್ಚೆ ಶುರುವಾಗಿದೆ ಸರ್. ನೋಡಪ್ಪ, ನನ್ನ ದೃಷ್ಟಿಯಿಂದ ಯಾವ ಕ್ಯಾಬಿನೆಟ್ ರೀಶಫಲ್ ಮಾಡ್ಲಿಕ್ಕೂ ಹೋಗಿಲ್ಲ. ಅವ್ರು ಹೋಗಿದ್ದು ಮೊನ್ನೆ ಅವ್ರ ಜೊತೆ ನಾವು ಇದ್ದೆ. ಕರ್ನಾಟಕ ಭವನ್ ಹೊಸ ಬಿಲ್ಡಿಂಗ್ ರೆಡಿ ಆಗಿದೆ, ಅದರ ಉದ್ಘಾಟನೆ ಮಾಡಲಿಕ್ಕೆ ಅವರು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಹೋಗಿದ್ದಾರೆ. ಬಾಕಿ ನನಗೇನು ಅಲ್ಲೇ ಈ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಚರ್ಚೆ ಆಗ್ತಿದೆ ಅಂತ ನನಗೇನು ಕಾಣಿಸೋದಿಲ್ಲ. ಇದ್ರ ಜೊತೆಲಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗ್ಬೇಕು ಅನ್ನೋ ಕೂಗು ಬಹಳಷ್ಟು ಹೆಚ್ಚಾಗಿದೆ. ನಿಮ್ಗೆ ಆಗೈತ್ರಿ? ಯಾರು ಹೇಳಿದ್ರು ನಿಮಗೀಗ? ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಮಾಡಿದ್ರೆ ಅದು ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ. ನಾ ಇಲ್ಲಿ ಅವು ಬದಲಾವಣೆ ಮಾಡಬೇಕು, ಅಲ್ಲಿ ಇಡಬೇಕಂದ್ರೆ ಇಡುದಿಲ್ಲ, ಬದಲಾವಣೆ ಮಾಡಿದ್ರೆ ಬದಲಾವಣೆ ಮಾಡೋದಿಲ್ಲ. ಇವೆಲ್ಲ ವಿಚಾರ ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ, ಅಪ್ರಾಪರೇಟ್ ಟೈಮ್ದಲ್ಲಿ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಗೊಂದಲಗಳಾಗ್ತಿವೆ. ಅದರಲ್ಲೂ ರಾಜಣ್ಣ ಅವರ ಆಗಿರ್ಬೋದು ಅಥವಾ ಅವ್ರ ಪುತ್ರ ರಾಜೇಂದ್ರ ರಾಜಣ್ಣ ಆಗಿರ್ಬೋದು. ಈ ಹನಿ ಟ್ರಾಪ್ ಪ್ರಕರಣ ಬಹಳಷ್ಟು ಗಂಭೀರವಾಗಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ಅಸಮಾಧಾನಕ್ಕೆ ಕಾರಣ ಆಗಿದೆ ಅನ್ನೋದು ಸರ್. ಕಾಂಗ್ರೆಸ್ನಲ್ಲಿ ಯಾವ ಅಸಮಾಧಾನ ಇಲ್ರಿ. ಏನು ಅಸಮಾಧಾನ ಕಾಂಗ್ರೆಸ್ ಆಗಬೇಕು? ಕಾಂಗ್ರೆಸ್ ಕಾರ್ಯಕರ್ತರಿಗಾಗಲಿ, ಮುಖಂಡರಿಗಾಗಲಿ, ಶಾಸಕರಾಗಲಿ ಏನು ಅಸಮಾಧಾನ ಆಗಬೇಕು? ಏನು ಅಸಮಾಧಾನ ಇಲ್ಲ. ಸಚಿವರಿಂದನೇ ಮತ್ತೊಬ್ಬ ಸಚಿವರ ಹನಿ ಟ್ರಾಪ್ ಆಗ್ತಿದೆ ಅನ್ನೋಂಥದ್ದು. ಹಂಗೆ ರಾಜಣ್ಣ ಹೇಳಿಲ್ಲ ನನಗೆ ಇಂಥ ಮತ್ತೊಂದು ಸಚಿವರು ಮಾಡ್ತಾ ಇದಾರಂತೆ. ಸುಮ್ಕೆ ಏನಾರ ಅನಾವಶ್ಯಕ ಅವ್ರ ಬಾಯಿಲಿ ಏನಾರ ಆಗ್ಲಿಕ್ಕೆ ಪ್ರಯತ್ನ ಮಾಡಬೇಡ. ಹಂಗೇನು ಹೇಳಿದ್ರು. ಯಾಕಂದ್ರೆ ಸಚಿವರೇ ಕೊಟ್ಟಿದ್ರು ಅನ್ನೋಂಥದ್ದು ಸರ್. ಮತ್ತು ಕ್ಯಾಂಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಹಿರಿಯ ಶಾಸಕರಾದಂತ ಆರ್ ವಿ ದೇಶಪಾಂಡೆ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ಸಿಎಂ ದೆಹಲಿಗೆ ಹೋಗಿದ್ದಾರೆ. ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅನ್ನೋ ಚರ್ಚೆ ಶುರುವಾಗಿದೆ ಸರ್. ನೋಡಪ್ಪ, ನನ್ನ ದೃಷ್ಟಿಯಿಂದ ಯಾವ ಕ್ಯಾಬಿನೆಟ್ ರೀಶಫಲ್ ಮಾಡ್ಲಿಕ್ಕೂ ಹೋಗಿಲ್ಲ. ಅವ್ರು ಹೋಗಿದ್ದು ಮೊನ್ನೆ ಅವ್ರ ಜೊತೆ ನಾವು ಇದ್ದೆ. ಕರ್ನಾಟಕ ಭವನ್ ಹೊಸ ಬಿಲ್ಡಿಂಗ್ ರೆಡಿ ಆಗಿದೆ, ಅದರ ಉದ್ಘಾಟನೆ ಮಾಡಲಿಕ್ಕೆ ಅವರು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಹೋಗಿದ್ದಾರೆ. ಬಾಕಿ ನನಗೇನು ಅಲ್ಲೇ ಈ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಚರ್ಚೆ ಆಗ್ತಿದೆ ಅಂತ ನನಗೇನು ಕಾಣಿಸೋದಿಲ್ಲ. ಸರ್, ಇದ್ರ ಜೊತೆಲಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗ್ಬೇಕು ಅನ್ನೋ ಕೂಗು ಬಹಳಷ್ಟು ಹೆಚ್ಚಾಗಿದೆ. ನಿಮ್ಗೆ ಆಗೈತ್ರಿ? ಯಾರು ಹೇಳಿದ್ರು ನಿಮಗೀಗ? ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಮಾಡಿದ್ರೆ ಅದು ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ. ನಾ ಇಲ್ಲಿ ಅವು ಬದಲಾವಣೆ ಮಾಡಬೇಕು, ಅಲ್ಲಿ ಇಡಬೇಕಂದ್ರೆ ಇಡುದಿಲ್ಲ, ಬದಲಾವಣೆ ಮಾಡಿದ್ರೆ ಬದಲಾವಣೆ ಮಾಡೋದಿಲ್ಲ. ಇವೆಲ್ಲ ವಿಚಾರ ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ, ಅಪ್ರಾಪರೇಟ್ ಟೈಮ್ದಲ್ಲಿ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಗೊಂದಲಗಳಾಗ್ತಿವೆ. ಅದರಲ್ಲೂ ರಾಜಣ್ಣ ಅವರ ಆಗಿರ್ಬೋದು ಅಥವಾ ಅವ್ರ ಪುತ್ರ ರಾಜೇಂದ್ರ ರಾಜಣ್ಣ ಆಗಿರ್ಬೋದು. ಈ ಹನಿ ಟ್ರಾಪ್ ಪ್ರಕರಣ ಬಹಳಷ್ಟು ಗಂಭೀರವಾಗಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ಅಸಮಾಧಾನಕ್ಕೆ ಕಾರಣ ಆಗಿದೆ ಅನ್ನೋದು ಸರ್. ಕಾಂಗ್ರೆಸ್ನಲ್ಲಿ ಯಾವ ಅಸಮಾಧಾನ ಇಲ್ರಿ. ಏನು ಅಸಮಾಧಾನ ಕಾಂಗ್ರೆಸ್ ಆಗಬೇಕು? ಕಾಂಗ್ರೆಸ್ ಕಾರ್ಯಕರ್ತರಿಗಾಗಲಿ, ಮುಖಂಡರಿಗಾಗಲಿ, ಶಾಸಕರಾಗಲಿ ಏನು ಅಸಮಾಧಾನ ಆಗಬೇಕು? ಏನು ಅಸಮಾಧಾನ ಇಲ್ಲ. ಸಚಿವರಿಂದನೇ ಮತ್ತೊಬ್ಬ ಸಚಿವರ ಹನಿ ಟ್ರಾಪ್ ಆಗ್ತಿದೆ ಅನ್ನೋಂಥದ್ದು. ಹಂಗೆ ರಾಜಣ್ಣ ಹೇಳಿಲ್ಲ ನನಗೆ ಇಂಥ ಮತ್ತೊಂದು ಸಚಿವರು ಮಾಡ್ತಾ ಇದಾರಂತೆ. ಸುಮ್ಕೆ ಏನಾರ ಅನಾವಶ್ಯಕ ಅವ್ರ ಬಾಯಿಲಿ ಏನಾರ ಆಗ್ಲಿಕ್ಕೆ ಪ್ರಯತ್ನ ಮಾಡಬೇಡ. ಹಂಗೇನು ಹೇಳಿದ್ರು. ಯಾಕಂದ್ರೆ ಸಚಿವರೇ ಕೊಟ್ಟಿದ್ರು ಅನ್ನೋಂಥದ್ದು ಸರ್. ಮತ್ತು ಕ್ಯಾಂಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಹಿರಿಯ ಶಾಸಕರಾದಂತ ಆರ್ ವಿ ದೇಶಪಾಂಡೆ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ಸಿಎಂ ದೆಹಲಿಗೆ ಹೋಗಿದ್ದಾರೆ. ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅನ್ನೋ ಚರ್ಚೆ ಶುರುವಾಗಿದೆ ಸರ್. ನೋಡಪ್ಪ, ನನ್ನ ದೃಷ್ಟಿಯಿಂದ ಯಾವ ಕ್ಯಾಬಿನೆಟ್ ರೀಶಫಲ್ ಮಾಡ್ಲಿಕ್ಕೂ ಹೋಗಿಲ್ಲ. ಅವ್ರು ಹೋಗಿದ್ದು ಮೊನ್ನೆ ಅವ್ರ ಜೊತೆ ನಾವು ಇದ್ದೆ. ಕರ್ನಾಟಕ ಭವನ್ ಹೊಸ ಬಿಲ್ಡಿಂಗ್ ರೆಡಿ ಆಗಿದೆ, ಅದರ ಉದ್ಘಾಟನೆ ಮಾಡಲಿಕ್ಕೆ ಅವರು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಹೋಗಿದ್ದಾರೆ. ಬಾಕಿ ನನಗೇನು ಅಲ್ಲೇ ಈ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಚರ್ಚೆ ಆಗ್ತಿದೆ ಅಂತ ನನಗೇನು ಕಾಣಿಸೋದಿಲ್ಲ. ಸರ್, ಇದ್ರ ಜೊತೆಲಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗ್ಬೇಕು ಅನ್ನೋ ಕೂಗು ಬಹಳಷ್ಟು ಹೆಚ್ಚಾಗಿದೆ. ನಿಮ್ಗೆ ಆಗೈತ್ರಿ? ಯಾರು ಹೇಳಿದ್ರು ನಿಮಗೀಗ? ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಮಾಡಿದ್ರೆ ಅದು ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ. ನಾ ಇಲ್ಲಿ ಅವು ಬದಲಾವಣೆ ಮಾಡಬೇಕು, ಅಲ್ಲಿ ಇಡಬೇಕಂದ್ರೆ ಇಡುದಿಲ್ಲ, ಬದಲಾವಣೆ ಮಾಡಿದ್ರೆ ಬದಲಾವಣೆ ಮಾಡೋದಿಲ್ಲ. ಇವೆಲ್ಲ ವಿಚಾರ ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ, ಅಪ್ರಾಪರೇಟ್ ಟೈಮ್ದಲ್ಲಿ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಗೊಂದಲಗಳಾಗ್ತಿವೆ. ಅದರಲ್ಲೂ ರಾಜಣ್ಣ ಅವರ ಆಗಿರ್ಬೋದು ಅಥವಾ ಅವ್ರ ಪುತ್ರ ರಾಜೇಂದ್ರ ರಾಜಣ್ಣ ಆಗಿರ್ಬೋದು. ಈ ಹನಿ ಟ್ರಾಪ್ ಪ್ರಕರಣ ಬಹಳಷ್ಟು ಗಂಭೀರವಾಗಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ಅಸಮಾಧಾನಕ್ಕೆ ಕಾರಣ ಆಗಿದೆ ಅನ್ನೋದು ಸರ್. ಕಾಂಗ್ರೆಸ್ನಲ್ಲಿ ಯಾವ ಅಸಮಾಧಾನ ಇಲ್ರಿ. ಏನು ಅಸಮಾಧಾನ ಕಾಂಗ್ರೆಸ್ ಆಗಬೇಕು? ಕಾಂಗ್ರೆಸ್ ಕಾರ್ಯಕರ್ತರಿಗಾಗಲಿ, ಮುಖಂಡರಿಗಾಗಲಿ, ಶಾಸಕರಾಗಲಿ ಏನು ಅಸಮಾಧಾನ ಆಗಬೇಕು? ಏನು ಅಸಮಾಧಾನ ಇಲ್ಲ. ಸಚಿವರಿಂದನೇ ಮತ್ತೊಬ್ಬ ಸಚಿವರ ಹನಿ ಟ್ರಾಪ್ ಆಗ್ತಿದೆ ಅನ್ನೋಂಥದ್ದು. ಹಂಗೆ ರಾಜಣ್ಣ ಹೇಳಿಲ್ಲ ನನಗೆ ಇಂಥ ಮತ್ತೊಂದು ಸಚಿವರು ಮಾಡ್ತಾ ಇದಾರಂತೆ. ಸುಮ್ಕೆ ಏನಾರ ಅನಾವಶ್ಯಕ ಅವ್ರ ಬಾಯಿಲಿ ಏನಾರ ಆಗ್ಲಿಕ್ಕೆ ಪ್ರಯತ್ನ ಮಾಡಬೇಡ. ಹಂಗೇನು ಹೇಳಿದ್ರು. ಯಾಕಂದ್ರೆ ಸಚಿವರೇ ಕೊಟ್ಟಿದ್ರು ಅನ್ನೋಂಥದ್ದು ಸರ್. ಮತ್ತು ಕ್ಯಾಂಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಹಿರಿಯ ಶಾಸಕರಾದಂತ ಆರ್ ವಿ ದೇಶಪಾಂಡೆ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ಸಿಎಂ ದೆಹಲಿಗೆ ಹೋಗಿದ್ದಾರೆ. ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅನ್ನೋ ಚರ್ಚೆ ಶುರುವಾಗಿದೆ ಸರ್. ನೋಡಪ್ಪ, ನನ್ನ ದೃಷ್ಟಿಯಿಂದ ಯಾವ ಕ್ಯಾಬಿನೆಟ್ ರೀಶಫಲ್ ಮಾಡ್ಲಿಕ್ಕೂ ಹೋಗಿಲ್ಲ. ಅವ್ರು ಹೋಗಿದ್ದು ಮೊನ್ನೆ ಅವ್ರ ಜೊತೆ ನಾವು ಇದ್ದೆ. ಕರ್ನಾಟಕ ಭವನ್ ಹೊಸ ಬಿಲ್ಡಿಂಗ್ ರೆಡಿ ಆಗಿದೆ, ಅದರ ಉದ್ಘಾಟನೆ ಮಾಡಲಿಕ್ಕೆ ಅವರು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಹೋಗಿದ್ದಾರೆ. ಬಾಕಿ ನನಗೇನು ಅಲ್ಲೇ ಈ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಚರ್ಚೆ ಆಗ್ತಿದೆ ಅಂತ ನನಗೇನು ಕಾಣಿಸೋದಿಲ್ಲ.
ಸರ್ ಇದ್ರ ಜೊತೆಲಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗ್ಬೇಕು ಅನ್ನೋ ಕೂಗು ಬಹಳಷ್ಟು ಹೆಚ್ಚಾಗಿದೆ. ಏನ್ ನಿಮ್ಗೆ ಆಗೈತ್ರಿ? ಯಾರು ಹೇಳಿದ್ರು ನಿಮಗೀಗ? ಕೆಪಿಸಿ ಅಧ್ಯಕ್ಷ ಬದಲಾವಣೆ ಮಾಡಿದ್ರೆ ಅದು ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ. ನಾ ಇಲ್ಲಿ ಅವು ಬದಲಾವಣೆ ಮಾಡಬೇಕು, ಅಲ್ಲಿ ಇಡಬೇಕಂದ್ರೆ ಇಡುದಿಲ್ಲ, ಬದಲಾವಣೆ ಮಾಡಿದ್ರೆ ಬದಲಾವಣೆ ಮಾಡೋದಿಲ್ಲ. ಇವೆಲ್ಲ ವಿಚಾರ ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ, ಅಪ್ರಾಪರೇಟ್ ಟೈಮ್ದಲ್ಲಿ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಗೊಂದಲಗಳಾಗ್ತಿವೆ. ಅದರಲ್ಲೂ ರಾಜಣ್ಣ ಅವರ ಆಗಿರ್ಬೋದು ಅಥವಾ ಅವ್ರ ಪುತ್ರ ರಾಜೇಂದ್ರ ರಾಜಣ್ಣ ಆಗಿರ್ಬೋದು. ಈ ಹನಿ ಟ್ರಾಪ್ ಪ್ರಕರಣ ಬಹಳಷ್ಟು ಗಂಭೀರವಾಗಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ಅಸಮಾಧಾನಕ್ಕೆ ಕಾರಣ ಆಗಿದೆ ಅನ್ನೋದು ಸರ್. ಕಾಂಗ್ರೆಸ್ನಲ್ಲಿ ಯಾವ ಅಸಮಾಧಾನ ಇಲ್ರಿ. ಏನು ಅಸಮಾಧಾನ ಕಾಂಗ್ರೆಸ್ ಆಗಬೇಕು? ಕಾಂಗ್ರೆಸ್ ಕಾರ್ಯಕರ್ತರಿಗಾಗಲಿ, ಮುಖಂಡರಿಗಾಗಲಿ, ಶಾಸಕರಾಗಲಿ ಏನು ಅಸಮಾಧಾನ ಆಗಬೇಕು? ಏನು ಅಸಮಾಧಾನ ಇಲ್ಲ. ಸಚಿವರಿಂದನೇ ಮತ್ತೊಬ್ಬ ಸಚಿವರ ಹನಿ ಟ್ರಾಪ್ ಆಗ್ತಿದೆ ಅನ್ನೋಂಥದ್ದು. ಹಂಗೆ ರಾಜಣ್ಣ ಹೇಳಿಲ್ಲ ನನಗೆ ಇಂಥ ಮತ್ತೊಂದು ಸಚಿವರು ಮಾಡ್ತಾ ಇದಾರಂತೆ. ಸುಮ್ಕೆ ಏನಾರ ಅನಾವಶ್ಯಕ ಅವ್ರ ಬಾಯಿಲಿ ಏನಾರ ಆಗ್ಲಿಕ್ಕೆ ಪ್ರಯತ್ನ ಮಾಡಬೇಡ. ಹಂಗೇನು ಹೇಳಿದ್ರು. ಯಾಕಂದ್ರೆ ಸಚಿವರೇ ಕೊಟ್ಟಿದ್ರು ಅನ್ನೋಂಥದ್ದು ಸರ್. ಮತ್ತು ಕ್ಯಾಂಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಹಿರಿಯ ಶಾಸಕರಾದಂಥ ಆರ್.ವಿ. ದೇಶಪಾಂಡೆ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಸಿಎಂ ದೆಹಲಿಗೆ ಹೋಗಿದ್ದಾರೆ. ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅನ್ನೋಂಥ ಚರ್ಚೆ ಶುರುವಾಗಿದೆ ಸರ್. ನೋಡಪ್ಪ, ನನ್ನ ದೃಷ್ಟಿಯಿಂದ ಯಾವ ಕ್ಯಾಬಿನೆಟ್ ರೀಶಫಲ್ ಮಾಡಲಿಕ್ಕೂ ಹೋಗಿಲ್ಲ. ಅವ್ರು ಹೋಗಿದ್ದು ಮೊನ್ನೆ ಅವ್ರ ಜೊತೆ ನಾವು ಇದ್ದೆ. ಕರ್ನಾಟಕ ಭವನ್ ಹೊಸ ಬಿಲ್ಡಿಂಗ್ ರೆಡಿ ಆಗಿದೆ. ಅದರ ಉದ್ಘಾಟನೆ ಮಾಡಲಿಕ್ಕೆ ಅವರು ಉಪಮುಖ್ಯಮಂತ್ರಿ ಹೋಗಿದ್ದಾರೆ. ಬಾಕಿ ನನಗೇನಲ್ಲೇ ಈ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಚರ್ಚೆ ಆಗ್ತಿದೆ ಅಂತ ನನಗೇನು ಕಾಣಿಸೋದಿಲ್ಲ. ಸರ್, ಇದ್ರ ಜೊತೆಲಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗ್ಬೇಕು ಅನ್ನೋ ಕೂಗು ಬಹಳಷ್ಟು ಹೆಚ್ಚಾಗಿದೆ. ಏನ್ ನಿಮ್ಗೆ ಆಗೈತ್ರಿ? ಯಾರು ಹೇಳಿದ್ರು ನಿಮಗೀಗ? ಕೆಪಿಸಿ ಅಧ್ಯಕ್ಷ ಬದಲಾವಣೆ ಮಾಡಿದ್ರೆ ಅದು ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ. ನಾ ಇಲ್ಲಿ ಅವು ಬದಲಾವಣೆ ಮಾಡಬೇಕು, ಅಲ್ಲಿ ಇಡಬೇಕಂದ್ರೆ ಇಡುದಿಲ್ಲ, ಬದಲಾವಣೆ ಮಾಡಿದ್ರೆ ಬದಲಾವಣೆ ಮಾಡೋದಿಲ್ಲ. ಇವೆಲ್ಲ ವಿಚಾರ ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ, ಅಪ್ರಾಪರೇಟ್ ಟೈಮ್ದಲ್ಲಿ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಗೊಂದಲಗಳಾಗ್ತಿವೆ. ಅದರಲ್ಲೂ ರಾಜಣ್ಣ ಅವರ ಆಗಿರ್ಬೋದು ಅಥವಾ ಅವ್ರ ಪುತ್ರ ರಾಜೇಂದ್ರ ರಾಜಣ್ಣ ಆಗಿರ್ಬೋದು. ಈ ಹನಿ ಟ್ರಾಪ್ ಪ್ರಕರಣ ಬಹಳಷ್ಟು ಗಂಭೀರವಾಗಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ಅಸಮಾಧಾನಕ್ಕೆ ಕಾರಣ ಆಗಿದೆ ಅನ್ನೋದು ಸರ್. ಕಾಂಗ್ರೆಸ್ನಲ್ಲಿ ಯಾವ ಅಸಮಾಧಾನ ಇಲ್ರಿ. ಏನು ಅಸಮಾಧಾನ ಕಾಂಗ್ರೆಸ್ ಆಗಬೇಕು? ಕಾಂಗ್ರೆಸ್ ಕಾರ್ಯಕರ್ತರಿಗಾಗಲಿ, ಮುಖಂಡರಿಗಾಗಲಿ, ಶಾಸಕರಾಗಲಿ ಏನು ಅಸಮಾಧಾನ ಆಗಬೇಕು? ಏನು ಅಸಮಾಧಾನ ಇಲ್ಲ. ಸಚಿವರಿಂದನೇ ಮತ್ತೊಬ್ಬ ಸಚಿವರ ಹನಿ ಟ್ರಾಪ್ ಆಗ್ತಿದೆ ಅನ್ನೋಂಥದ್ದು. ಹಂಗೆ ರಾಜಣ್ಣ ಹೇಳಿಲ್ಲ ನನಗೆ ಇಂಥ ಮತ್ತೊಂದು ಸಚಿವರು ಮಾಡ್ತಾ ಇದಾರಂತೆ. ಸುಮ್ಕೆ ಏನಾರ ಅನಾವಶ್ಯಕ ಅವ್ರ ಬಾಯಿಲಿ ಏನಾರ ಆಗ್ಲಿಕ್ಕೆ ಪ್ರಯತ್ನ ಮಾಡಬೇಡ. ಹಂಗೇನು ಹೇಳಿದ್ರು. ಯಾಕಂದ್ರೆ ಸಚಿವರೇ ಕೊಟ್ಟಿದ್ರು ಅನ್ನೋಂಥದ್ದು ಸರ್. ಮತ್ತು ಕ್ಯಾಂಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಹಿರಿಯ ಶಾಸಕರಾದಂಥ ಆರ್.ವಿ. ದೇಶಪಾಂಡೆ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಸಿಎಂ ದೆಹಲಿಗೆ ಹೋಗಿದ್ದಾರೆ. ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅನ್ನೋಂಥ ಚರ್ಚೆ ಶುರುವಾಗಿದೆ ಸರ್. ನೋಡಪ್ಪ, ನನ್ನ ದೃಷ್ಟಿಯಿಂದ ಯಾವ ಕ್ಯಾಬಿನೆಟ್ ರೀಶಫಲ್ ಮಾಡಲಿಕ್ಕೂ ಹೋಗಿಲ್ಲ. ಅವ್ರು ಹೋಗಿದ್ದು ಮೊನ್ನೆ ಅವ್ರ ಜೊತೆ ನಾವು ಇದ್ದೆ. ಕರ್ನಾಟಕ ಭವನ್ ಹೊಸ ಬಿಲ್ಡಿಂಗ್ ರೆಡಿ ಆಗಿದೆ. ಅದರ ಉದ್ಘಾಟನೆ ಮಾಡಲಿಕ್ಕೆ ಅವರು ಉಪಮುಖ್ಯಮಂತ್ರಿ ಹೋಗಿದ್ದಾರೆ. ಬಾಕಿ ನನಗೇನಲ್ಲೇ ಈ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಚರ್ಚೆ ಆಗ್ತಿದೆ ಅಂತ ನನಗೇನು ಕಾಣಿಸೋದಿಲ್ಲ. ಸರ್, ಇದ್ರ ಜೊತೆಲಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗ್ಬೇಕು ಅನ್ನೋ ಕೂಗು ಬಹಳಷ್ಟು ಹೆಚ್ಚಾಗಿದೆ. ಏನ್ ನಿಮ್ಗೆ ಆಗೈತ್ರಿ? ಯಾರು ಹೇಳಿದ್ರು ನಿಮಗೀಗ? ಕೆಪಿಸಿ ಅಧ್ಯಕ್ಷ ಬದಲಾವಣೆ ಮಾಡಿದ್ರೆ ಅದು ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ. ನಾ ಇಲ್ಲಿ ಅವು ಬದಲಾವಣೆ ಮಾಡಬೇಕು, ಅಲ್ಲಿ ಇಡಬೇಕಂದ್ರೆ ಇಡುದಿಲ್ಲ, ಬದಲಾವಣೆ ಮಾಡಿದ್ರೆ ಬದಲಾವಣೆ ಮಾಡೋದಿಲ್ಲ. ಇವೆಲ್ಲ ವಿಚಾರ ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ, ಅಪ್ರಾಪರೇಟ್ ಟೈಮ್ದಲ್ಲಿ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಗೊಂದಲಗಳಾಗ್ತಿವೆ. ಅದರಲ್ಲೂ ರಾಜಣ್ಣ ಅವರ ಆಗಿರ್ಬೋದು ಅಥವಾ ಅವ್ರ ಪುತ್ರ ರಾಜೇಂದ್ರ ರಾಜಣ್ಣ ಆಗಿರ್ಬೋದು. ಈ ಹನಿ ಟ್ರಾಪ್ ಪ್ರಕರಣ ಬಹಳಷ್ಟು ಗಂಭೀರವಾಗಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ಅಸಮಾಧಾನಕ್ಕೆ ಕಾರಣ ಆಗಿದೆ ಅನ್ನೋದು ಸರ್. ಕಾಂಗ್ರೆಸ್ನಲ್ಲಿ ಯಾವ ಅಸಮಾಧಾನ ಇಲ್ರಿ. ಏನು ಅಸಮಾಧಾನ ಕಾಂಗ್ರೆಸ್ ಆಗಬೇಕು? ಕಾಂಗ್ರೆಸ್ ಕಾರ್ಯಕರ್ತರಿಗಾಗಲಿ, ಮುಖಂಡರಿಗಾಗಲಿ, ಶಾಸಕರಾಗಲಿ ಏನು ಅಸಮಾಧಾನ ಆಗಬೇಕು? ಏನು ಅಸಮಾಧಾನ ಇಲ್ಲ. ಸಚಿವರಿಂದನೇ ಮತ್ತೊಬ್ಬ ಸಚಿವರ ಹನಿ ಟ್ರಾಪ್ ಆಗ್ತಿದೆ ಅನ್ನೋಂಥದ್ದು. ಹಂಗೆ ರಾಜಣ್ಣ ಹೇಳಿಲ್ಲ ನನಗೆ ಇಂಥ ಮತ್ತೊಂದು ಸಚಿವರು ಮಾಡ್ತಾ ಇದಾರಂತೆ. ಸುಮ್ಕೆ ಏನಾರ ಅನಾವಶ್ಯಕ ಅವ್ರ ಬಾಯಿಲಿ ಏನಾರ ಆಗ್ಲಿಕ್ಕೆ ಪ್ರಯತ್ನ ಮಾಡಬೇಡ. ಹಂಗೇನು ಹೇಳಿದ್ರು. ಯಾಕಂದ್ರೆ ಸಚಿವರೇ ಕೊಟ್ಟಿದ್ರು ಅನ್ನೋಂಥದ್ದು ಸರ್. ಮತ್ತು ಕ್ಯಾಂಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.